ಎಲ್ಲರಿಗೂ ನಮಸ್ಕಾರ. ಜೆಸ್ಪಿ ಕಿಚನ್ಗೆ ಸ್ವಾಗತ. ಈ ದಿನ ನಾವು ಹೀರೆಕಾಯಿ ಮತ್ತೆ ತೊಗರಿಬೇಳೆ ಬಳಸಿ ಸಾಂಬಾರ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ನಾನಿಲ್ಲಿ ಸಾಂಬಾರ್ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ನಾನು ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಕಾಫಿ ಲೋಟದಲ್ಲಿ ಅರ್ಧ ಲೋಟದಷ್ಟು ಬೇಳೆ ತೊಗೊಂಡಿದ್ದೀನಿ. ಮೀಡಿಯಂ ಸೈಜ್ದು ಒಂದು ಹೀರೆಕಾಯಿ, 2 ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಣಸೆಹಣ್ಣು ಕಿವುಚ್ಕೊಂಡಿರುವಂಥ ನೀರು ತೊಗೊಂಡಿದ್ದೀನಿ. ಮೀಡಿಯಂ ಸೈಜ್ದು ಒಂದು ಈರುಳ್ಳಿ, ಮೀಡಿಯಂ ಸೈಜ್ದು ಒಂದು ಟೊಮೆಟೊ, ಒಂದು ಮೆಣಸೆಹಣ್ಣ ತುಂಡು ಮಾಡಿ ಇಟ್ಕೊಂಡಿದ್ದೀನಿ, 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ ಮತ್ತು ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ. ನಾನೀಗ ತೊಗರಿಬೇಳೆನ ತೊಳೆದಿಟ್ಕೊಂಡಿದ್ದೀನಿ. ಅದಕ್ಕೆ ಸಾಕಾಗುವಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಅಂದರೆ ಒಂದು 2ರಿಂದ 3 ಡ್ರಾಪ್ ಅಷ್ಟು ಎಣ್ಣೆ, ಒಂದು 4 ಕಾಳಷ್ಟು ಉಪ್ಪು ಹಾಕಿದ್ದನ್ನ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೋಬೇಕು. ನಾವೀಗ ಒಗ್ಗರಣೆಗೆ ಇಟ್ಕೋತಾ ಇದ್ದೀವಿ. ಇದಕ್ಕೆ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಕಾದಾಗಿದೆ. ಕಾದ ನಂತರ ಇದಕ್ಕೆ ಸಾಸಿವೆ ಸಿಡಿದ ನಂತರ ಜೀರಿಗೆ, ನಂತರ ಈರುಳ್ಳಿ ಮತ್ತೆ ಮೆಣಸಿನಹಣ್ಣನ್ನ ಹಾಕೋತಾ ಇದ್ದೀನಿ. ಮಿಕ್ಸಾದ್ರೆ ಸಾಕು. ಇದೇ ಒಗ್ಗರಣೆಗೆ ನಾವೀಗ ಟೊಮೆಟೊನ ಹಾಕೋಣ. ಟೊಮೆಟೊ ಮಿಕ್ಸ್ ಮಾಡಿ ಆದಮೇಲೆ ತೊಳೆದು ಹೆಚ್ಚಿಟ್ಕೊಂಡಿರುವಂಥ ಹೀರೆಕಾಯಿ ಸ್ವಲ್ಪ ದಪ್ಪದಾಗಿ ಹೆಚ್ಚಿಟ್ಕೋಬೇಕು. ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ನಿಮಿಷ ಹೀಗೆ ಮಿಕ್ಸ್ ಆಗಬೇಕು. ಒಗ್ಗರಣೆಯಲ್ಲಿ 1 ನಿಮಿಷ ಮಿಕ್ಸ್ ಮಾಡಿ ಆದಮೇಲೆ ನಾವು ಇದಕ್ಕೆ 1 ಲೋಟ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಮುಕ್ಕಾಲ್ವಾಸಿ ಬೆಂದಿದೆ. ಸೊ ಇದು ಬೇಯಿಸ್ಕೊಂಡಿರುವಂಥ ಬೇಳೆನ ನಾನೀಗ ಸೇರಿಸ್ಕೊತಾ ಇದ್ದೀನಿ. ಸೊ ಇದು ಕೂಡ ಒಂದು 5ರಿಂದ 6 ನಿಮಿಷ ಕುದಿಬೇಕು. ಚೆನ್ನಾಗಿ ಹೊಂದ್ಕೋಬೇಕು. ಬೇಳೆ ಮತ್ತು ತರಕಾರಿ ಎರಡೂ ಚೆನ್ನಾಗಿ ಹೊಂದ್ಕೋಬೇಕು. ಒಂದು 5ರಿಂದ 6 ನಿಮಿಷ ತನಕ ಹೈ ಫ್ಲೇಮಲ್ಲಿ ಇದನ್ನು ನಾವು ಕುದಿಸ್ಬೇಕು. ನೋಡಿ, 5 ನಿಮಿಷದ ನಂತರ ಚೆನ್ನಾಗಿ ಹೊಂದ್ಕೊಂಡಿದೆ, ಚೆನ್ನಾಗಿ ಕುದಿ ಬಂದಿದೆ. ಎರಡೂ ಕೂಡ ನೀಟಾಗಿ ಬೆಂದಿದೆ. ಕಲರ್ ಕೂಡ ಚೇಂಜ್ ಆಗಿದೆ ಹೀರೆಕಾಯಿದು. ಸೊ ಕಲರ್ ಚೇಂಜ್ ಆಗಿದೆ ಅಂತಂದ್ರೆ ಹೀರೆಕಾಯಿ ಬೆಂದಿದೆ ಅಂತ ಅರ್ಥ. ಸೊ ಇದಕ್ಕೆ ನಾವೀಗ ಖಾರದ ಪುಡಿನ ಆ್ಯಡ್ ಮಾಡೋಣ. ನಾನು ತಗೊಂಡಿರುವಂಥ 2 ಟೇಬಲ್ ಸ್ಪೂನ್ ಖಾರದ ಪುಡಿನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಗಂಟಾಗಬಾರ್ದು. ಈಗ ಖಾರದ ಪುಡಿ ಎಲ್ಲ ಮಿಕ್ಸ್ ಆಗಿದೆ. ನೋಡಿ, ಕಲರ್ ನೋಡಿ ಚೆನ್ನಾಗಿ ಕಾಣಿಸ್ತಿದೆ. ಸೊ ಇದು ಒಂದು 3 ನಿಮಿಷ ಆದ್ರೂ ಕುದಿಬೇಕು, ಚೆನ್ನಾಗಿ ಕುದಿಯಬೇಕು. ಅಲ್ಲಿ ತನಕ ನೀವು ಫ್ಲೇಮನ್ನ ಸೇಮ್ ಮೀಡಿಯಂ ಅಲ್ಲಿ ಮೇಂಟೈನ್ ಮಾಡಿ. ನೆಕ್ಸ್ಟ್ ನಾವು ಹುಣಸೆಹಣ್ಣು ರಸ, ಸ್ವಲ್ಪ ಹುಣಸೆಹಣ್ಣು ರಸ ತಗೊಂಡಿದ್ದೀನಿ, ಅದನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಹುಣಸೆಹಣ್ಣು ರಸ ಆ್ಯಡ್ ಮಾಡಿ ಆದಮೇಲೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವಿಲ್ಲಿ ಸೇರಿಸ್ಕೋಬೇಕು. ಸೊ ಇವಾಗ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಉಪ್ಪು ಹಾಕಿದ್ಮೇಲೆ ಕನ್ಸಿಸ್ಟೆನ್ಸಿ ನೋಡ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಇದೆ ಅಂತ ಫೀಲ್ ಆಗ್ತಿದೆ. ಅದಕ್ಕೋಸ್ಕರ ನಾನು ಅರ್ಧ ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಮೂರರಿಂದ 4 ನಿಮಿಷ ಕುದಿದ್ರೆ ಸಾಂಬಾರು ರೆಡಿ ಆಗುತ್ತೆ.